ಹೊಸಕೋಟೆ ತಾಲೂಕಿನ ಲಾಲ್ಬಾಗ್ ದಾಸರಳ್ಳಿ ಗ್ರಾಮದಲ್ಲಿ 200 ವರ್ಷಗಳ ಇತಿಹಾಸವಿರುವ ದೇವಾಲಯ 3 ಕೋಟಿ ವೆಚ್ಚದಲ್ಲಿ ಪುನರ್ನಿರ್ಮಾಣಗೊಂಡು ಪ್ರತಿಷ್ಠಾಪನಾ ಮಹೋತ್ಸವವನ್ನು ಮೇ 1, 2, 3ನೇ ತಾರೀಕು 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ದಾಸರಳ್ಳಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ವೀಕ್ಷಕರೇ, 10 ಹೊಸ ದೇವಾಲಯಗಳನ್ನು ನಿರ್ಮಾಣ ಮಾಡುವುದಕ್ಕಿಂತ ಒಂದು ಹಳೆಯ ಶಿಥಿಲಗೊಂಡಿರುವ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡುವುದು ಶ್ರೇಷ್ಠವೆಂದು ವೇದಗಳಲ್ಲಿ ಹೇಳಿದ್ದು, ಅದರಂತೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ದೊಡ್ಡಹುಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಲಾಲ್ಬಾಗ್ ದಾಸರಳ್ಳಿ ಗ್ರಾಮದಲ್ಲಿ ಸೀತಾರಾಮಾಂಜನೇಯ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪರಿವಾರ ಸಮೇತ ಧರ್ಮರಾಯ ಸ್ವಾಮಿ ದೇವಾಲಯವು 200 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು, ಆಗಮಿಸುವ ಭಕ್ತಾದಿಗಳ ಸಕಲ ಕೋರಿಕೆಗಳನ್ನು ಈಡೇರಿಸುತ್ತಾ ಬಂದು ಬ್ರಹ್ಮರಥೋತ್ಸವವನ್ನು ಕೂಡ ತಲತಲಾಂತರಗಳಿಂದ ಆಚರಿಸಿಕೊಂಡು ಬಂದಿದ್ದ ಈ ದೇವಾಲಯ ಶಿಥಿಲಗೊಂಡಿದ್ದ ಕಾರಣದಿಂದ ದಾಸರಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಭಕ್ತಾದಿಗಳ ದಾನಿಗಳ ಸಹಕಾರದಿಂದ 3 ಕೋಟಿ ವೆಚ್ಚದಲ್ಲಿ 5 ಗರ್ಭಗುಡಿಗಳು, 4 ದ್ವಾರ ಬಾಗಿಲುಗಳು, 5 ವಿಮಾನ ಗೋಪುರಗಳನ್ನು ನಿರ್ಮಿಸಿ ಐತಿಹಾಸಿಕ ತಾಣವಾಗಿ ನಿರ್ಮಾಣಗೊಂಡಿದ್ದು ಲೋಕಾರ್ಪಣೆಗೆ ಸಿದ್ಧಗೊಂಡಿದ್ದು ಮೇ ತಿಂಗಳ 1, 2 ಹಾಗೂ 3ನೇ ತಾರೀಕಿನಂದು 3 ದಿನಗಳ ಕಾಲ ವಿಜೃಂಭಣೆಯಾಗಿ ದೇವಾಲಯದ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಏರ್ಪಡಿಸಿದ್ದು 2 ದಿನಗಳ ಕಾಲ ಅನ್ನ ಸಂತರ್ಪಣೆ, ವಿವಿಧ ಪೂಜಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಒಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಶ್ರೀದೇವರುಗಳ ಕೃಪೆಗೆ ಪಾತ್ರರಾಗಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಹೊಸಕೋಟೆ ತಾಲೂಕು ಲಾಲ್ಬಾಗ್ ದಾಸರಳ್ಳಿ ಗ್ರಾಮದಲ್ಲಿ ಶ್ರೀ ಸೀತಾರಾಮಾಂಜನೇಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕೃಷ್ಣ ಧರ್ಮರಾಜ ಸಹಿತ ದ್ರೌಪದಾಂಬ ಸ್ವಾಮಿ ದೇವಾಲಯ. ಈ ದೇವಾಲಯವು ಸುಮಾರು 250 ವರ್ಷಗಳ ಇತಿಹಾಸದ ದೇವಾಲಯವಾಗಿದ್ದು, ಆಗ್ಲಿಂದಲೂ ದೇವಾಲಯದಲ್ಲಿ ಗ್ರಾಮಸ್ಥರು ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಹಳೆಯದಾಗಿ ಇಟ್ಟಿದ್ದರು. ಈ ಒಂದು ಪ್ರತಿಷ್ಠಾಪನಾ ದೇವಸ್ಥಾನ ಶಿಥಿಲವಾಗಿ ಭಾಳಷ್ಟು ಸೋರ್ತಾ ಇತ್ತು. ಅದನ್ನು ಮನಗೊಂಡು ದಾಸರಳ್ಳಿ ಗ್ರಾಮಸ್ಥರು ಬೇರೆ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡ್ರು. ಈ ದೇವಸ್ಥಾನ ಇತಿಹಾಸ ಭಾಳ ಹಳೆಯದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಬ್ರಹ್ಮೋತ್ಸವ ನಡೀತಾ ಇದ್ದಿದ್ದು. ಚೈತ್ರ ಮಾಸದಲ್ಲಿ ಯುಗಾದಿ ಹಬ್ಬದಕ್ಕಿಂತ ಮುನ್ನ 9 ದಿನಗಳ ಕಾಲ ಇಲ್ಲಿ ಬ್ರಹ್ಮೋತ್ಸವ ನಡೀತಾ ಇತ್ತು. ಬ್ರಹ್ಮೋತ್ಸವ ತದನಂತರ ಕರಗ ಶಕ್ಕೋತ್ಸವನೂ ಇಲ್ಲಿ ಏರ್ಪಾಟ್ ಮಾಡ್ತಾ ಇದ್ರು. ಪ್ರತಿ ವಿಜೃಂಭಣೆಯಾಗಿ ಪ್ರತಿ ವರ್ಷನೂ ಸ್ವಾಮಿಗೆ ರಥೋತ್ಸವ, ಕಲ್ಯಾಣೋತ್ಸವಗಳು, ಈ ಥರದ ಕಾರ್ಯಕ್ರಮಗಳು ದೇವಸ್ಥಾನ ಜರುಗ್ತಾ ಇತ್ತು. ಈ ದೇವಸ್ಥಾನ ಹಳೆಯ ದೇವಸ್ಥಾನವಾಗಿದ್ದರಿಂದ ಎಲ್ಲ ಶಿಥಿಲವಾಗಿತ್ತು. ಅದನ್ನು ಗ್ರಾಮಸ್ಥರೆಲ್ಲ ಕೆಡವಿ ಹೊಸ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಪ್ರಯತ್ನಪಟ್ಟು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಸಹಕರಿಸಿ, ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ಹೊರಗಡೆ ಇರ್ತಕ್ಕಂಥ ಭಕ್ತಾದಿಗಳೆಲ್ಲ ಸಹಕರಿಸಿ ಇವತ್ತು ಭವ್ಯವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ. ಈ ದೇವಸ್ಥಾನದಲ್ಲಿ 5 ಗರ್ಭಗುಡಿಗಳಿರ್ತಕ್ಕಂಥದ್ದು. ಯಾಕೆಂದರೆ ಯಾವ ದೇವಸ್ಥಾನದಲ್ಲೂ ಆ ರೀತಿ ಇಲ್ಲ. ನಮ್ಮ ದೇವಸ್ಥಾನದಲ್ಲಿ ಶ್ರೀನಿವಾಸ ಪ್ರಧಾನ, ಶ್ರೀ ಲಕ್ಷ್ಮೀ ಪದ್ಮ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ತದನಂತರ ರಾಮ, ಸೀತಾ, ಲಕ್ಷ್ಮಣ, ಆಂಜನೇಯ ಸ್ವಾಮಿ, ಹಾಗೆಯೇ ದ್ರೌಪದಾಂಬ ದೇವಿ, ಕೃಷ್ಣ ಸ್ವಾಮಿ, ಈ ರೀತಿಯಾಗಿ 5 ಗರ್ಭಗುಡಿಗಳು ಒಳಗಡೆ ನಿರ್ಮಾಣ ಆಗಿದೆ. ಈ ರೀತಿಯಾಗಿ ದೇವಾಲಯದ ಒಳಗಡೆ 5 ಗರ್ಭಗುಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಮೊದಲನೇದಾಗಿ ಪೂರ್ವವಾಗಿರ್ತಕ್ಕಂಥದ್ದು ಆಂಜನೇಯ ಸ್ವಾಮಿ ಮೊದಲು ಇಲ್ಲಿ ಇರ್ತಕ್ಕಂಥದ್ದು. ಆಂಜನೇಯ ಸ್ವಾಮಿ ಒಂದು ದೇವಸ್ಥಾನ ಮೊದಲು ನಿರ್ಮಾಣಗೊಂಡಿದ್ದು, ಅದಾದ ನಂತರ ಎಲ್ಲ ಸ್ವಾಮಿಗಳ ಒಂದು ದೇವರ ಪ್ರತಿಷ್ಠೆಯನ್ನು ಮಾಡಿ ಇವತ್ತು ಈ ದೇವಸ್ಥಾನದ ಶ್ರೀ ರಾಮ ಪರಿವಾರ ದೇವತಾ, ಶ್ರೀ ಶ್ರೀನಿವಾಸ ಪರಿವಾರ ದೇವತಾ, ಶ್ರೀ ಕೃಷ್ಣ ಪರಿವಾರ ದೇವತಾ ದೇವಾಲಯದ ಜೀರ್ಣೋದ್ಧಾರ, ಮಹಾಸಂಪ್ರೋಕ್ಷಣ, ಸ್ಥಿರಬಿಂಬ ವಿಮಾನ ದೇವತಾ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಮಹೋತ್ಸವವನ್ನು ಇವತ್ತು ನಾವು ಇಟ್ಕೊಂಡಿದ್ದೇವೆ. ಈ ಮೇ 1 ಬುಧವಾರದಿಂದ ಇಲ್ಲಿ ಬಹಳ ವಿಜೃಂಭಣೆಯಿಂದ ಈ ದೇವಾಲಯದ ಒಂದು ಕುಂಭಾಭಿಷೇಕ ಪ್ರತಿಷ್ಠಾಪನೆ ನಡೆಯುತ್ತೆ. ಇಲ್ಲಿ ಭಕ್ತರ ಅಭಿಷ್ಟವನ್ನು ನೆರವೇರಿಸ್ತಕ್ಕಂಥ ಭಗವಂತ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ನಾವು ಏನು ಕೋರ್ಕೊಂಡಿರ್ತಾರೆ ಆ ಕೋರಿಕೆಯನ್ನು ನೆರವೇರಿಸಿಕೊಡುವಂಥ ದೇವರು ಆಗಿದೆ. ಇದು ನಮಗೆ ಸತ್ಯವಾಗಿ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ದೇವಸ್ಥಾನದ ಒಂದು ಕುಂಭಾಭಿಷೇಕವನ್ನು ಇಡೀ ಎಲ್ಲ ಗ್ರಾಮಸ್ಥರು, ಎಲ್ಲ ಭಕ್ತಾದಿಗಳು ಸೇರಿ ಇವತ್ತು ವಿಜೃಂಭಣೆಯಿಂದ ಈ ದೇವರ ಒಂದು ಪ್ರತಿಷ್ಠೆಯನ್ನು ಮಾಡಬೇಕು ಅಂತೇಳಿ ಕಂಕಣಬದ್ಧರಾಗಿ, ಗ್ರಾಮಸ್ಥರು ಕಂಕಣಬದ್ಧರಾಗಿ ಇವತ್ತು ಸುಮಾರು 1 ವಾರದಿಂದ ಎಲ್ಲ ಪ್ರತಿಷ್ಠಾಪನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕೈಂಕರ್ಯಗಳನ್ನು ತಾವು ನಿಂತು ಎಲ್ಲ
ಹಾಗೆ ಊರಿನ ಗ್ರಾಮದ ಮುಖಂಡರುಗಳು ಎಲ್ಲ ಸದಸ್ಯರುಗಳು ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಇವತ್ತು ಸಂಜೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಇವತ್ತಿನ ಕಾರ್ಯಕ್ರಮ ಏನು ಅಂತಂದರೆ ಸಂಜೆ ಭಗವತ್ ವಾಸುದೇವ ಪುಣ್ಯಾಹ, ಪ್ರಾರ್ಥನೆ, ಸ್ವಸ್ತಿ ವಾಚನ, ತೀರ್ಥ ಸಂಗ್ರಹಣ, ಧಾಮ ಪ್ರದಕ್ಷಿಣೆ ಪೂರ್ವಕ ಯಾಗಶಾಲಾ ಪ್ರವೇಶ, ಅನುಜ್ಞೆ, ಭಗವತ್ ವಾಸುದೇವ ಪುಣ್ಯಾಹ, ಋತ್ವಿಗಾವರಣ, ಉತ್ಸಂಗ್ರಹಣ, ಅಂಕುರಾರ್ಪಣ, ಅನಿರ್ವಾಣ ದೀಪಾರೋಹಣ, ರಕ್ಷಾಬಂಧನ, ವಾಸ್ತುಪೂಜೆ, ವಾಸ್ತುಹೋಮ, ವರಗ್ನೀಕರಣ, ಭಾರತೋರಣ, ಧ್ವಜಕುಂಭಾರಾಧನೆ, ಕಲಶ ಸ್ಥಾಪನೆ, ಅಗ್ನಿ ಪ್ರತಿಷ್ಠೆ, ಅಂಕುರಾರ್ಪಣ ಹೋಮ, ಮಾನೋನ್ಮಾನ ಪ್ರಮಾಣ ಶಾಂತಿ ಹೋಮ, ಅಷ್ಟಾವಧಾನ ಸೇವೆ, ನೈವೇದ್ಯ, ಬಲಿಹರಣ, ಶಾತುಮರೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಇವತ್ತು ಸಂಜೆ ಈ ಕಾರ್ಯಕ್ರಮಗಳು ಸಂಜೆ ನಡೆಯುತ್ತೆ. ಆದ್ದರಿಂದ ಭಕ್ತಾದಿಗಳು ತಾವು ಎಲ್ಲ ಕೈಂಕರ್ಯಗಳಲ್ಲಿ ಈ 3 ದಿವಸ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಸ್ವಾಮಿಯ ಕೃಪೆಗೆ, ಆ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೇನೆ. ಈ ದೇವಾಲಯದಲ್ಲಿ 4 ದ್ವಾರಭಾಗಗಳನ್ನು ನಿರ್ಮಾಣ ಮಾಡಿದ್ದಾರೆ. 4 ಕಡೆ 4 ದ್ವಾರಭಾಗಗಳಿದೆ. 5 ಗರ್ಭಗುಡಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇದನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಈ ಪ್ರತಿಷ್ಠಾಪನೆ ಅಂಗವಾಗಿ 2ನೇ ತಾರೀಕು 3ನೇ ತಾರೀಕು ಗ್ರಾಮಸ್ಥರು ಸೇರಿ ಎಲ್ಲ ಭಕ್ತಾದಿಗಳಿಗೆ 2 ದಿನಗಳ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ತನುಮಾನ ತಮಗೆ ಶಕ್ತಾನುಸಾರ ಭಗವಂತನಿಗೆ ಏನಾದರೂ ಕೊಡುವಂಥದ್ದಿದ್ದರೆ ತಾವು ಕಾಣಿಕೆಯನ್ನು ಕೊಟ್ಟು ಸಹಕರಿಸಿ ಆ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ನಮಸ್ತೆ. ನಮ್ಮ ದಾಸರಳ್ಳಿ ಹೊಸಕೋಟೆ ತಾಲೂಕು. ನಮ್ಮ ಊರಿನಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನವನ್ನು ಸುಮಾರು 250 ವರ್ಷಗಳ ಇತಿಹಾಸವುಳ್ಳ ದೇವಸ್ಥಾನವಿದ್ದು ಅದು ಶಿಥಿಲಗೊಂಡಿತ್ತು ಹಿಂದೆ. ಅದರಿಂದ ನಾವು ಹೊಸದಾಗಿ ಕಟ್ಟಡವನ್ನು ನಿರ್ಮಾಣ ಸ್ಟಾರ್ಟ್ ಮಾಡಿ ಕಟ್ಟಡ ನಿರ್ಮಿಸಿದ್ದೀವಿ. ಈಗ ಇದಕ್ಕೆ ಸಂಬಂಧಪಟ್ಟಾಗೆ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ದಾನದ ರೂಪದಲ್ಲಿ ಕೊಡುಗೆಯನ್ನು ಕೊಟ್ಟಿರುತ್ತಾರೆ. ಎಲ್ಲರೂ ಸೇರಿ ಸುಮಾರು ಅಂದಾಜು ವೆಚ್ಚ 3 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ದೇವಸ್ಥಾನವನ್ನು ಭವ್ಯವಾಗಿ 4 ದಿಕ್ಕಿನಲ್ಲಿ 4 ದ್ವಾರಭಾಗಗಳನ್ನು ನಿರ್ಮಿಸಿ ಭವ್ಯವಾಗಿ ಕಟ್ಟಿದ್ದೀವಿ. ಇದನ್ನು ಒಂದು ನಮ್ಮ ತಾಲೂಕಿನಲ್ಲೇ ದೊಡ್ಡ ದೇವಸ್ಥಾನ ಥರ ನಾವು ಊರಿನಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು, ದೇವಸ್ಥಾನ ಕಟ್ಟೋಣ ಅಂತ ಹೇಳ್ಬಿಟ್ಟು ಎಲ್ಲರ ಊರೆಲ್ಲರ ಜನರ ಪ್ರೋತ್ಸಾಹದೊಂದಿಗೆ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ. ಇಂಥ ಭಕ್ತಾದಿಗಳಲ್ಲಿ ವಿನಂತಿ ಏನಂತೇಳಿದ್ರೆ, ನಮ್ಮ ಊರಿನ ದೇವಸ್ಥಾನ ತುಂಬ ಸತ್ಯವಾಗಿದ್ದು ಏನು ಕೋರಿಕೆಯನ್ನು ಕೋರಿಕೊಳ್ತಾರೋ ಅದು ತುಂಬ ನೆರವೇರುತ್ತೆ. ಅದರಿಂದ ಇದೊಂದು ಪ್ರವಾಸಿ ತಾಣ ಆಗುವುದರಲ್ಲಿ ಸಂಶಯವೇನು ಇರುವುದಿಲ್ಲ. ಇದೇ ರೀತಿಯಾಗಿ 3 ದಿನ ಕಾರ್ಯಕ್ರಮವಿದ್ದು ಎಲ್ಲ ದೇವರ ಕೃಪೆಗೆ ಪಾತ್ರರಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಎಲ್ಲರಿಗೂ ಸೇರಿ ದೇವರ ಆಶೀರ್ವಾದ ಎಲ್ಲರೂ ಅವರು ದೇವರ ಕೃಪೆ ಪಾತ್ರರಾಗಬೇಕಾಗಿ ವಿನಂತಿ ಮಾಡಿಕೊಳ್ತೀವಿ.